ರಾಜ್ಯ ಸರ್ಕಾರ ಇಲ್ಲಿ ತನಗೆ ಬರುವಂಥ ತೆರಿಗೆಯನ್ನು ಇಳಿಸಬಹುದಲ್ಲ ಅನ್ನುವಂಥದ್ದು ಕೇಂದ್ರದಿಂದ ಮೂರನೇ ಬಾರಿಗೆ ಇವತ್ತು ದರ ಏರಿಕೆ ಆಗಿರುವಂಥದ್ದು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ. ಅದಕ್ಕೆ ಕಾರಣಗಳೇನು? ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ತೊಂದರೆ ಉಂಟಾಗಿದೆ, ಅಮೆರಿಕ ಮತ್ತು ಇರಾನ್ ಮಧ್ಯೆ ನಡೀತಾ ಇರ್ತಕ್ಕಂಥ ಯುದ್ಧದ ಪರಿಣಾಮ, ಬೇರೆ ಬೇರೆ ದೇಶದಲ್ಲಿ ಯಾವ ರೀತಿ ಪರಿಣಾಮ ಆಗಿದೆ, ನಮ್ಮ ದೇಶದಲ್ಲೂ ಕೂಡ ಆ ರೀತಿ ಪರಿಣಾಮ ಬೀರಿರೋ ಪರಿಣಾಮವಾಗಿ ಕೇಂದ್ರ ಸರ್ಕಾರ ಇಂಥ ಒಂದು ಇಷ್ಟ ಇಲ್ಲದೆ ಹೋದ್ರೂ ಸಹ ಒಲ್ಲದ ಮನಸ್ಸಿನಿಂದ ಈ ರೀತಿ ಒಂದು ಕಠಿಣವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲೇಬೇಕಾಗಿದೆ. ಆ ನಿಟ್ಟಿನಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಆದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ಹಲವಾರು ಬಾರಿ ಹೇಳಿದ್ದಾರೆ, ನಾನಿದ್ದಿದ್ರೆ 10 ರೂಪಾಯಿ ಕಡಿಮೆ ಮಾಡ್ತಿದ್ದೆ ಅಂತ ಹೇಳಿ. ಆದರೆ ಇದೇ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 3 ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ತೆರಿಗೆ ಹೆಚ್ಚು ಮಾಡಿರುವಂತ ತಾವು ನೋಡಿದ್ದೇವೆ. ನಾನು ಹಾಗಾಗಿ ತಮ್ಮ ಮೂಲಕ ರಾಜ್ಯದ ಜನತೆಯ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತಾ ಇದ್ದೇನೆ, ಜಾಗತಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ದೇಶದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಇವತ್ತೇನು ಇಲ್ಲಿ ಪದೇ ಪದೇ ರಾಜ್ಯದ ಜನರ ಮೇಲೆ ಬರೆ ಎಳೆಯುವಂತ ಕೆಲಸ ಮಾಡಿದ್ದೀರಿ. ಇಂಥ ಸಂದರ್ಭದಲ್ಲಾದರೂ ಕೂಡ ರಾಜ್ಯ ಹೆಚ್ಚುವರಿಯಾಗಿ ಹೇರಿರ್ತಕ್ಕಂಥ ತೆರಿಗೆಯನ್ನ, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಹಾಕಿರ್ತಕ್ಕಂಥ ತೆರಿಗೆಯನ್ನ ಇಳಿಸುವಂತ ಕೆಲಸ ಮಾಡಬೇಕು ಅಂತೇಳಿ ರಾಜ್ಯದ ಜನತೆ ಪರವಾಗಿ ತಮ್ಮ ಮೂಲಕ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ತೆರಿಗೆ ಕಡಿಮೆ ಮಾಡಾಗಿದ್ರೆ ಬಿಜೆಪಿ ಆಡಳಿತ ರಾಜ್ಯಗಳಿಂದಲೇ ತೆರಿಗೆ ಕಡಿಮೆ ಮಾಡಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಪ್ರಶ್ನೆ ಮಾಡಿದ್ದಾರೆ. ಗುಜರಾತಿಂದಲೇ ಮೊದಲು ಶುರು ಮಾಡಿ, ಗುಜರಾತ್, ಮಹಾರಾಷ್ಟ್ರ ರಾಷ್ಟ್ರೀಯ ನೇತಾರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರಿಗೆ ತಮ್ಮ ಮೂಲಕ ಒಂದು ಕಿವಿ ಮಾತನ್ನು ಹೇಳ್ತೇನೆ. ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದ ವಿಚಾರಗಳನ್ನ ಬದಿಗಿಟ್ಟು ನೀವು ಈ ರಾಜ್ಯದ ಮುಖ್ಯಮಂತ್ರಿ, ಈ ರಾಜ್ಯದಲ್ಲಿ ಫಸ್ಟ್ ನೀವು ನಿರ್ಧಾರವನ್ನು ಮಾಡಿ ಇಡೀ ದೇಶಕ್ಕೆ ಮಾದರಿ ಆಗ್ತಕ್ಕಂಥ ಒಂದು ನಿರ್ಧಾರವನ್ನು ತಾವು ಮಾಡಿ ರಾಜ್ಯದ ಜನರಿಗೆ, ಬಡವರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಏನು 3 ಬಾರಿ ತೆರಿಗೆನ ಜಾಸ್ತಿ ಮಾಡಿದ್ರಿ ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ, ನಿಮ್ಮ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿ ಬುದ್ಧಿ ಹೇಳಿ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನಿರ್ಧಾರ ಮಾಡಲಿ, ಇಡೀ ದೇಶಕ್ಕೆ ಮಾದರಿ ಆಗ್ತಕ್ಕಂಥ ಒಂದು ನಿರ್ಧಾರವನ್ನು ಅವ್ರು ಮಾಡಲಿ. ಥ್ಯಾಂಕ್ ಯು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ನವೀನ್ ಜಿ ಅವರು ಪಕ್ಷದ ಜವಾಬ್ದಾರಿಯನ್ನ, ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದ ನಂತರದಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇವತ್ತು ರಾತ್ರಿ 11:11ವರೆಗೆ ಬೆಂಗಳೂರಿಗೆ ಬಂದು ತಲುಪ್ತಾರೆ. ನಾಳೆ ದಿನ ಮುಂಜಾನೆ ಬೆಳಗ್ಗೆ 8:00ವರೆಗೆ ರಾಷ್ಟ್ರೀಯ ಅಧ್ಯಕ್ಷರು, ಹಿರಿಯ ನಾಯಕರಾಗಿರುವಂತಹ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ BS ಯಡಿಯೂರಪ್ಪನವರ ಮನೆಗೆ ಉಪಹಾರಕ್ಕೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ತದನಂತರದಲ್ಲಿ ಬೆಳಗ್ಗೆ 10 ಗಂಟೆಗೆ ಜಗನ್ನಾಥ್ ಭವನ, ನಮ್ಮ ಭಾಜಪದ ಇಲ್ಲಿ ಕಾರ್ಯಾಲಯಕ್ಕೂ ಕೂಡ ಇಲ್ಲಿಗೆ ಬರ್ತಾರೆ. ಪೂಜೆ ಸುಮಾರು 2 ಗಂಟೆಗಳ ಕಾಲ ನಮ್ಮ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರ ಜೊತೆ ಸಮಾಲೋಚನೆಯನ್ನು ಕೂಡ ಮಾಡ್ತಾರೆ. ಸದ್ಯದ ರಾಜ್ಯದ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆಯೂ ಕೂಡ ಅವಲೋಕನ ಮಾಡಲಿದ್ದಾರೆ. ತದನಂತರದಲ್ಲಿ ರಾಜ್ಯ ಕೋರ್ ಕಮಿಟಿ ಸಭೆಯನ್ನು ಕೂಡ ನಾವು ಕರೆದಿದ್ದೇವೆ. ಕೋರ್ ಕಮಿಟಿ ಸಭೆಯನ್ನು ಕೂಡ ಇರ್ತದೆ. ಅದನ್ನು ಪೂರೈಸಿಕೊಂಡು 3 ಗಂಟೆಗೆ ಇಲ್ಲಿಂದ ಬೆಂಗಳೂರು ಉತ್ತರ ಜಿಲ್ಲೆಯ ಪ್ರಶಿಕ್ಷಣ ವರ್ಗದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಭಾಗವಹಿಸ್ತಾ ಇರ್ತಕ್ಕಂಥದ್ದು ರಾಜ್ಯದ ಎಲ್ಲ ನಮ್ಮ ಕಾರ್ಯಕರ್ತರಿಗೊಂದು ಪ್ರೇರಣೆ. ಯಾಕೆ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು ಜಿಲ್ಲಾ ಪ್ರಶಿಕ್ಷಣ ವರ್ಗದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಾವು ಸಂತೋಷ ಪಡುವಂತ ವಿಚಾರ. ಸೊ ಮಧ್ಯಾಹ್ನ 3 ಗಂಟೆ ನಂತರದಲ್ಲಿ ಪ್ರಶಿಕ್ಷಣ ವರ್ಗದಲ್ಲೂ ಕೂಡ 3 ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಪ್ರಶಿಕ್ಷಣ ವರ್ಗದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕರ್ತರಿಗೆ ಒಂದು ಪ್ರೇರಣೆಯನ್ನು ನೀಡುವಂತಹ ಕೆಲಸ ಕೂಡ ರಾಷ್ಟ್ರೀಯ ಅಧ್ಯಕ್ಷರು. ರಾಜ್ಯಸಭೆ ಬಗ್ಗೆ ಚರ್ಚೆ ಆಗುತ್ತೆ ಸರ್. ದೇವೇಗೌಡರ ಮರು ಆಯ್ಕೆ ಬಗ್ಗೆ JDS ಆಸಕ್ತಿ ಇದೆ, ಬಿಜೆಪಿ ವಿರೋಧ ಮಾಡ್ತಾ ಇದೆ. ನಾಳೆ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಚರ್ಚೆ ಆಗುತ್ತಾ? ಭಾರತೀಯ ಜನತಾ ಪಾರ್ಟಿ ರಾಜ್ಯಸಭೆ ಆಯ್ಕೆ ವಿಚಾರದಲ್ಲಿ ಕರ್ನಾಟಕದಿಂದ ನಮಗೆ ಒಂದಕ್ಕೆ ಅವಕಾಶ ಇರುವಂಥದ್ದು. ಕೋರ್ ಕಮಿಟಿಯಲ್ಲೂ ಕೂಡ ಚರ್ಚೆ ಆಗಿದೆ. ಆದರೆ ದೇವೇಗೌಡರು ಕಳಿಸೋದಕ್ಕೆ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡಿದೆ. ಇದೆಲ್ಲವೂ ಕೂಡ
ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಪ್ರೀತಮ್ ಗೌಡರು ಪಕ್ಕದಲ್ಲಿ ನಿಲ್ಸ್ಕೊಂಡು ಹೇಳ್ತಾ ಇದ್ದಾರೆ, ಚರ್ಚೆಗಳು ಆಗಿದ್ದಾವೆ ವಿನ ಕೊಡಬೇಕು ಕೊಡಬಾರ್ದು ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಇಲ್ಲ. ಎಲ್ಲವೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರು ತೀರ್ಮಾನ ಮಾಡುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಏನ್ ಚರ್ಚೆ ಮಾಡಬೇಕು ಅಷ್ಟಕ್ಕೆ ಸೀಮಿತ ಸದಾನಂದ ಗೌಡರ ಹೆಸರು ಕಳಿಸಿದ್ದಾರೆ ಅಂತ ಚರ್ಚೆ. ಸದಾನಂದ ಗೌಡರ ಹೆಸರು ಕಳಿಸಿದ್ದಾರೆ ಡೆಲ್ಲಿಗೆ ಅಂತ ಚರ್ಚೆ. ನಾಟ್ ರಿಸೀವ್ಡ್ ಎನಿ ಇನ್ಸ್ಟ್ರಕ್ಷನ್ ಫ್ರಮ್ ಡೆಲ್ಲಿ. ವಿಧಾನ ಪರಿಷತ್ ಸದಸ್ಯರು ನಮಗೆ 2 MLCಗೆ ಅವಕಾಶ ಇದೆ, 1 ರಾಜ್ಯಸಭೆಗೆ ಅವಕಾಶ ಇದೆ. ಹಾಗಾಗಿ 2 MLCಗೆ ಸುಮಾರು 4-5 ಹೆಸರುಗಳು ಕಳಿಸ್ಬೇಕು ಅಂತೇಳಿ ಈಗಾಗಲೇ ಚರ್ಚೆ ಮಾಡಿದ್ದೇವೆ. ರಾಜ್ಯಸಭೆಗೆ ಕನಿಷ್ಠ 2-3 ಹೆಸರುಗಳನ್ನಾದ್ರೂ ಕಳಿಸ್ಬೇಕು ಅಂತೇಳಿ ಮೊನ್ನೆ ನಡೆದಂಥ ಕೋರ್ ಕಮಿಟಿನೂ ಕೂಡ ಚರ್ಚೆ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ನಿರ್ಧಾರನ ಮಾಡ್ತೇವೆ. ಎರಡನೇ ಅಭ್ಯರ್ಥಿ ಆದರೆ ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ, ಮಾನ್ಯ HD ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳೇನಿದ್ದಾರೆ, ಕೇಂದ್ರದಲ್ಲಿ NDAನ ಬಲಗೊಳಿಸಿಕೊಡ್ಬೇಕು, ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೇನು NDAಗೆ ಬಲ ತುಂಬುವಂತ ಕೆಲಸ ಮಾಡಿದ್ದಾರೆ. ದೇವೇಗೌಡರಿಗೆ ಇವತ್ತು ರಾಜ್ಯಸಭೆ ಕಳಿಸಿದ್ರೆ ಬಿಜೆಪಿ, ರಾಜ್ಯ ಬಿಜೆಪಿ ವಿರೋಧ ಮಾಡ್ತಾ ಇದೆ. ಇದು ಸತ್ಯಕ್ಕೆ ದೂರವಾಗಿರ್ತದೆ. ಪೆಟ್ರೋಲ್ ಡೀಸೆಲ್ 3ನೇ ಬಾರಿ ದರ ಹೆಚ್ಚಳ ಆಗಿದೆ. ಇದು ನಿರಂತರ ಬೆಲೆ ಅಧಿಕಾರಕ್ಕೆ ಬಂದಾಗಿನಿಂದ ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯಗಳು ಒಂದ್ ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂತ ನಿಟ್ಟಿನಲ್ಲಿ ಯಾವ ಮಟ್ಟಕ್ಕೆ ಹೋಗ್ಬೋದು ಅಂತ ಹೇಳಿದ್ರೆ, ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಅಂತ ದೇಶದ್ರೋಹಿಗಳ ವಿರುದ್ಧ ಯಾರಿವತ್ತು ರಾಜ್ಯದಲ್ಲಿ ಒಂದು ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡಬೇಕು, ಹಿಂದೂ ಮತ್ತು ಮುಸಲ್ಮಾನರ ಮಧ್ಯೆ ಸೌಹಾರ್ದತೆಯನ್ನ ಕದಡಬೇಕು ಅಂತಕ್ಕಂಥ ವಿಚಾರವನ್ನು ಹಿಡ್ಕೊಂಡು ಏನು ಇಂಥ ನೀಚ ಕೆಲಸವನ್ನ ಮಾಡಿದ್ರೆ ಅವ್ರ ವಿರುದ್ಧನೂ ಕೂಡ ಆಳಂದ ಘಟನೆಯಲ್ಲಿ ಅವ್ರ ವಿರುದ್ಧನೂ ಕೂಡ ಕೇಸನ್ನು ವಿಡ್ರಾ ಮಾಡುವಂತ ಕೆಲಸವನ್ನ ಕ್ಯಾಬಿನೆಟ್ ತೆಗೆದುಕೊಂಡಿರ್ತಕ್ಕಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನವರು ತಮ್ಮ ವೋಟ್ ಬ್ಯಾಂಕ್ ಅನ್ನ ಸುಭದ್ರಗೊಳಿಸ್ಕೊಳ್ಬೇಕು ಅಂತ ಹೇಳಿ ಪದೇ ಪದೇ ಈ ರೀತಿ ನಿರ್ಧಾರಗಳನ್ನ ಮಾಡ್ತಾ ಇರುವಂತದ್ದು, ಮತ್ತೆ ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇರುವಂತದ್ದು ಎಲ್ಲವನ್ನೂ ಕೂಡ ರಾಜ್ಯದ ಜನರು ಕೂಡ ಗಮನಿಸ್ತಾ ಇದ್ದಾರೆ. ಒಂದು ವಿರೋಧ ಪಕ್ಷವಾಗಿ ನಾವು ಕೂಡ ಅದನ್ನು ಗಮನಿಸ್ತಾ ಇದ್ದೇವೆ. ಈ ಹಿಂದೂ ವಿರೋಧ ನೀತಿಯನ್ನ ಏನು ಕಾಂಗ್ರೆಸ್ ಸರ್ಕಾರ ಅನುಸರಿಸ್ತಾ ಇದೆ, ಇದರ ವಿರುದ್ಧ ರಾಜ್ಯಾದ್ಯಂತ ನಾವು ಬೀದಿಗಿಳಿದು ಪ್ರತಿಭಟನೆ ಮಾಡಿ ಮುಂದಿನ ದಿನಗಳಲ್ಲಿ ಅವರಿಗೇನು ಮನೆ ಕಳಿಸುವಂತ ಕೆಲಸ ಆಗಬೇಕು, ಅದನ್ನು ನಾವು ಮಾಡ್ತೇವೆ. ಆನೇಕಲ್ನಲ್ಲಿ ಈಗ ಒಂದು ಕ್ರಿಕೆಟ್ ಗ್ರೌಂಡ್ ಅನ್ನ ಇವತ್ತು ಸಿಎಂ ಪರಿಸರ ಸೂಕ್ಷ್ಮ ವಲಯ ಸರ್ ಅದು ಪ್ರದೇಶ. ಅಲ್ಲಿ ಸಾವಿರಾರು ಎಕರೆ ರೈತರ ಭೂಮಿಯಲ್ಲಿ ಮತ್ತೊಂದು ಸ್ಟೇಡಿಯಂ ಕಟ್ಟೋದಕ್ಕೆ ಮುಂದಾಗ್ತಿದ್ದಾರೆ. ಇವತ್ತು ಸಮಾವೇಶ ಇದೆ. ಬಿಡದಿ ಟೌನ್ಶಿಪ್ ಯಾವ ರೀತಿನೋ ಇಲ್ಲೂ ಅದೇ ರೀತಿ ರೈತರ ಭೂಮಿ ಕಬಳಿಸ್ತಾ ಇದ್ದಾರೆ ಅನ್ನೋಂಥ ಆರೋಪ. ಸಿದ್ದರಾಮಯ್ಯನವ್ರಿಗಾಗ್ಲಿ ಕಾಂಗ್ರೆಸ್ನವ್ರಿಗಾಗ್ಲಿ ರೈತರ ವಿಚಾರದಲ್ಲಿ ಯಾಕಷ್ಟೊಂದು ಅಸಡ್ಡೆ ಅಥವಾ ಕೋಪ ನಮಗೆ ಅರ್ಥ ಆಗ್ತಾ ಇಲ್ಲ. ನೆರೆ ಬಂದಾಗಲೂ ಸಹ ರೈತರ ಪರವಾಗಿ ರಾಜ್ಯ ಸರ್ಕಾರ ನಿಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಬರಗಾಲದ ಸಂದರ್ಭದಲ್ಲೂ ಕೂಡ ರೈತರ ನೆರವಿಗೆ ಧಾವಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಭೀಕರ ನೆರೆ ಇದ್ದಾಗಲೂ ಕೂಡ ಉಸ್ತುವಾರಿ ಸಚಿವರಾಗಲಿ ಶಾಸಕರಾಗಲಿ ಆ ಕ್ಷೇತ್ರಗಳಿಗೆ ಭೇಟಿನ ಕೊಡೋದಕ್ಕಾಗಲಿಲ್ಲ. ಈಗ ಬೆಂಗಳೂರಿನಲ್ಲಿ ಸಾವಿರಾರು ಎಕರೆಗಳು ಈಗಾಗಲೇ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ರ ಈಗಾಗಲೇ ಕ್ರಿಕೆಟ್ ಸ್ಟೇಡಿಯಂಗೋಸ್ಕರ ಜಾಗನೂ ಕೂಡ ಇದೆ. ಆದರೆ ಪದೇ ಪದೇ ರೈತರಿಗೆ ತೊಂದರೆ ಕೊಟ್ಟು ಅವರಿಗೆ ಒಕ್ಕಲೆಬ್ಬಿಸುವಂತ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅಂದ್ರೆ ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇಳಿದಿರುವಂತದ್ದು. ಎಲ್ಲೆಲ್ಲಿ ಅವಕಾಶ ಆಗ್ತದೆ ಅಲ್ಲಿ ದುಡ್ಡು ಹೊಡೆಯುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ ವಿನಃ ರೈತರ ಹಿತಾಸಕ್ತಿಯನ್ನು ಕೂಡ ಇವತ್ತು ಕಡೆಗಣಿಸಿ ಇವತ್ತು ಮಾಡೋದಕ್ಕೆ ಹೊರಟಿದ್ದಾರೆ. ಇದಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ.
ಇದನ್ನು ಯಾವ ರೀತಿ ನಾವು ಹೋರಾಟವನ್ನು ತೆಗೆದುಕೊಳ್ತೇವೆ. ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಇರ್ತಾರೆ. ರಾಷ್ಟ್ರೀಯ ಅಧ್ಯಕ್ಷರು ಬರ್ತಿದ್ದಾರೆ ಸರ್, ಇವತ್ತು ಬರ್ತ್ಡೇ ದಿನ ಬರ್ತಾ ಇದ್ದಾರೆ. ನಾಳೆ ಉಪಹಾರಕ್ಕೂ ಕೂಡ ನಿಮ್ಮ ನಿವಾಸದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಕಾರ್ಯಕ್ರಮಗಳೇನೂ ಇಲ್ಲ.